ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಇದೊಂದು ಟ್ರೆಂಡ್ ಆಗ್ಬಿಟ್ಟಿದೆ ಅಂತ ತುಂಬಾ ಕೆಟ್ಟದಾಗಿ ಮಾತಾಡಿದ್ರು. ನೀನನ್ನ ತುಂಬಾ ಒಳ್ಳೆ ಹುಡುಗಿ ಅಂತ ಅನ್ಕೊಂಡಿದ್ದೆ. ನೀನ್ ಈ ತರ ಕ್ಯಾರೆಕ್ಟರ್ಲೆಸ್ ಹುಡುಗಿ ಅಂತ ನನಗೆ ಗೊತ್ತಿರ್ಲಿಲ್ಲ ಅಂತ ತುಂಬಾ ಹರ್ಟ್ ಆಗೋ ತರ ಮಾತಾಡಿದ್ರು. ನನಗ್ ಮಾತಾಡೋಕೆ ಅವಕಾಶನೇ ಕೊಟ್ಟಿಲ್ಲ. ನಾನು ಏನ್ ಹೇಳಿದ್ರು ಕೇಳೋಕೆ ತಯಾರೇ ಇರ್ಲಿಲ್ಲ. ಮೋನಿಕಾ, ಮೋನಿಕಾ ಪ್ಲೀಸ್ ಅಳಬೇಡಿ ಮೋನಿಕಾ. ಕುರಿ ಮತ್ತೆ ಹಳ್ಳಕ್ ಬಿತ್ತು. ಕಾವೇರಿ, ನಿನ್ ರೌದ್ರ ಮುಖ ತೋರ್ಸೋ ಸಮಯ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನಾನ್ ಇನ್ನೊಂದು ಮುಖದ ಕೆಲಸ ಶುರು ಮಾಡಿ ವಿಷದ ಬೀಜನ ಬಿತ್ತಿದ್ದು ಆಯ್ತು. ಆ ಬೀಜ ದೊಡ್ಡ ಬಾಣವಾಗಿ ನಿನ್ ಮೇಲ್ ಹೇಗ್ ದಾಳಿ ಮಾಡುತ್ತೆ ಅಂತ ನೋಡ್ತಾ ಇರು. ಎಷ್ಟು ತಲೆಗಳಿದ್ರೂ ತಪ್ಪಿಸ್ಕೊಳ್ಳೋದಿಕ್ಕಾಗಲ್ಲ. ನೋಡಿ, ನೀವು ಈ ರೀತಿ ಹತ್ರ ನನ್ನ ಕೈಲಿ ನೋಡೋದಕ್ಕಾಗೋದಿಲ್ಲ. ದಯವಿಟ್ಟು ಅಳಬೇಡಿ. ನಾಳೆ ಅವಳು ಆಫೀಸಿಗೆ ಬರಲಿ, ನಾನು ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಿಮ್ಮ ವಿಷಯಕ್ಕೆ ಅವಳು ಬರಬಾರ್ದು, ಹಾಗೆ ಮಾಡ್ತೀನಿ. ಸರಿ. ನಿಮಗೆ ಕೊಟ್ಟಿರೋ ಟೈಮ್ ಮುಗೀತು. ನೀವು ನಿಮ್ಮ ನಿರ್ಧಾರ ಹೇಳಬಹುದು. ನಿಮಗೆ ಅದು ಒಪ್ಪಿಗೆ ಇಲ್ಲ ಅಂದ್ರೆ ನೀವು ಧಾರಾಳವಾಗಿ ಇಲ್ಲಿಂದ ಹೊರಡಬಹುದು. ಮೇಡಮ್, ದಿಢೀರ್ ಅಂತ ಹೀಗೆ ಹೊರಟೋಗಿ ಅಂತ ಹೇಳಿದ್ರೆ ಹೇಗೆ ಮೇಡಮ್? ಇಷ್ಟು ವರ್ಷದಿಂದ ನಾವು ನಿಮ್ಮ ಕಂಪ್ನಿ ಜೊತೆ ಇದ್ದೀವಿ. ಈಗ ನೀವು ಸಡನ್ ಆಗಿ ಹೋಗಿ ಅಂತ ಹೇಳಿದ್ರೆ? ಪ್ರತಿ 5 ವರ್ಷಕ್ಕೊಮ್ಮೆ ಪ್ರಕೃತಿನೇ ತನ್ನ ಸ್ಥಿತಿಗತಿನ ಚೇಂಜ್ ಮಾಡ್ಕೊಳತ್ತೆ. ಅಂಥದ್ರಲ್ಲಿ ನಾವು ಮನುಷ್ಯರು ನಮ್ಮ ವ್ಯಾಪಾರ ವ್ಯವಹಾರಗಳನ್ನ ಚೇಂಜ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಎಲ್ರೂ ಮಾಡೋದು ಲಾಭಕ್ಕೋಸ್ಕರನೇ. ನಿಮಗ್ ನಷ್ಟ ಆಗಿದ್ರೆ ನೀವು ಇಲ್ಲಿವರೆಗೂ ನಮ್ಮ ಜೊತೆ ಇರ್ತಾ ಇದ್ರಾ? ಈಗ ನಾವು ಲಾಭ ಮಾಡ್ಕೋಬೇಕು ಅಂತ ಈ ರೀತಿ ಯೋಚನೆ ಮಾಡಿದೀವಿ. ನೀವು ನಮ್ಮ ಜೊತೆಗೆ ಇರ್ತೀರಾ ಅಂದ್ರೆ ಇರಬಹುದು, ಇಲ್ಲ ಅಂದ್ರೆ ಬೇಡ. ನಾವು ಪರಶುರಾಮ್ ಸರ್ ಮತ್ತೆ ಕಾವೇರಿ ಮೇಡಮ್ ಹತ್ರ ಮಾತಾಡ್ಬೋದಾ ಮೇಡಮ್? ಯಾರ ಹತ್ರನೂ ಮಾತಾಡೋ ಅವಶ್ಯಕತೆ ಇಲ್ಲ. ಈ ಡಿಪಾರ್ಟ್ಮೆಂಟ್ ಏನೇ ಇದ್ರೂ ನಮ್ದು. ಇದ್ರ ಡಿಸಿಷನ್ನು ನಾವೇ ತಗೊಳ್ಳೋದು. ಇಷ್ಟ ಇದ್ರೆ ಇಲ್ಲಿರಬಹುದು, ಕಷ್ಟ ಆದ್ರೆ ಹೋಗ್ತಾ ಇರ್ಬೋದು. ಇಲ್ಲಿ ನಮ್ ಜೊತೆ ಸೇರ್ಕೊಂಡು ಸಿವಿಟ್ ಕಾಫಿ ಬೀಜನ ಉತ್ಪಾದನೆ ಮಾಡೋರ್ಗೆ ಪೊಲೀಸರಿಂದ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಯಾವುದೇ ರೀತಿ ತೊಂದರೆ ಆಗದೆ ಇರೋ ತರ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಮೇಡಮ್, ನೀವು ಕಂಪ್ನಿ ಬೆಳ್ಸಕ್ ನೋಡ್ತಿಲ್ಲ, ಮುಳುಗ್ಸಕ್ ನೋಡ್ತಿದ್ದೀರಾ. ಇದು ಸರಿಯಲ್ಲ. ರೀ, ಏನ್ ಹೇಳ್ತಿದ್ದೀರಾ ನೀವು? ಮೇಡಮ್, ನಿಮ್ಮ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ನಾವು ರಾಮ್ ಹತ್ರನೇ ಮಾತಾಡ್ತೀವಿ. ಹಾಂ, ಓಕೆ. ಇದನ್ನೆಲ್ಲ ನಾನು ಹೇಳ್ದಾಗೆ ಕ್ಲಿಯರ್ ಓಕೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಾವು ರಾಮ್ ಸರ್ನ ನೋಡೋಣ ಅಂತ ಬಂದಿದ್ವಿ. ನೀವು ಸಿಕ್ಕಿದ್ದು ತುಂಬಾನೇ ಒಳ್ಳೇದಾಯ್ತು. ಹೌದಾ? ಯಾಕೆ ಸರ್, ಏನಾಯ್ತು? ಏನು ವಿಷಯ? ಮ್ಯಾನೇಜರ್ ಮೇಡಮ್, ಮಲ್ಲಿಕಾ ಮತ್ತೆ ತೇಜ್ ಅವ್ರನ್ನ ಈಗಲೇ ಕಾನ್ಫರೆನ್ಸ್ ಹಾಲ್ಗೆ ಬರೋದಕ್ಕೆ ಹೇಳಿ. ಓಕೆ ಮೇಡಮ್. ಸರ್, ನೀವು ಬನ್ನಿ. ಮೇಡಮ್, ಕಾವೇರಿ ಮೇಡಮ್ ಕರೀತಾ ಇದ್ದಾರೆ. ಓಕೆ. ಏನ್ ಮಾಡ್ತಾ ಇದ್ದೀರಾ ನೀವು?
ಕಂಪನಿಗೆ ಬುನಾದಿನೇ ಎಸ್ಟೇಟ್ ಓನರ್ಸ್. ಅವ್ರು ಸರಿಯಾದ ಸಮಯಕ್ಕೆ ಕಾಫಿ ಬೀಜನ ನಮಗೆ ಸಪ್ಲೈ ಮಾಡದೆ ಹೋದ್ರೆ ಈ ಕಂಪನಿನೇ ಇರಲ್ಲ. ಅಲ್ಲ, ಒಬ್ಬ ಬಿಸ್ನೆಸ್ ಮ್ಯಾನ್ ಮಗಳಾಗಿ ಕಸ್ಟಮರ್ಸ್ ಜೊತೆ ಹೀಗ ನಡ್ಕೊಳ್ಳೋದು ಇದು ಸರಿನಾ? ತಪ್ಪಾದ ದಾರಿಯಲ್ಲಿ ಬಂದು CO ಪಟ್ಟದಲ್ಲಿ ಕೂತಿರೋ ನಿನ್ ಹತ್ರ ನಾನು ಸರಿ ತಪ್ಪಿನ ಪಾಠ ಹೇಳಿಸ್ಕೊಳ್ಳೋದಕ್ಕೆ ಬಂದಿಲ್ಲ. ಯಾರು ಹೇಗ್ ಬರ್ತಾರೆ ಅನ್ನೋದು ಮುಖ್ಯ ಆಗಲ್ಲ, ಹೇಗ್ ಹೋಗ್ತೀವಿ ಅನ್ನೋದು ಮುಖ್ಯ ಆಗತ್ತೆ. ಯಾರ್ದೋ ಒಬ್ರ ಕಣ್ಣಿಗೆ ಮಾಡಿರೋ ತಪ್ಪು ಅಂತ ಅನ್ನಿಸ್ದಾಗ ಅವರು ತಪ್ಪಿತಸ್ಥರು ಆಗಲ್ಲ, ಅಪರಾಧಿನೂ ಆಗಲ್ಲ. ಆದ್ರೆ ಎಲ್ರ ಕಣ್ಣಿಗೂ ಅವ್ರು ಮಾಡಿರೋ ತಪ್ಪು ಅಂತ ಅನ್ನಿಸ್ದಾಗ ಖಂಡಿತವಾಗ್ಲೂ ಅವರು ತಪ್ಪಿತಸ್ಥರೇ, ಅಪರಾಧಿನೇ. ಕಾವೇರಿ, ನಾವು ಇವ್ರ ಹತ್ರ ಬಿಟ್ಟಿ ತಗೊಳ್ತಾ ಇಲ್ಲ, ದುಡ್ಡು ಬಿಸಾಕ್ತಾ ಇಲ್ವಾ? ಬಿಸಾಕದನ್ನ ಆಯ್ಕೊಳ್ಳೋದಿಕ್ಕೆ ಅವರು ಭಿಕ್ಷುಕರಲ್ಲ. ಗೌರವ ಕೊಟ್ಟು ಮಾತಾಡ್ಸಿ. ಅವರು ಬಾಯಿಗೆ ಬಂದ ಹಾಗೆ ಮಾತಾಡ್ಬೋದಾ? ಮೇಡಮ್, ನಾವು ಬಾಯಿಗೆ ಬಂದಂಗೆ ಮಾತಾಡಿಲ್ಲ ಮೇಡಮ್. ನಮ್ಮ ನಿರ್ಧಾರನ ನಾವು ಹೇಳಿದೀವಿ ಅಷ್ಟೇ. ಇವ್ರು ಹೇಳ್ತಿದ್ದಾರೆ ಸಿವಿಟ್ ಕಾಫಿ ಬೀಜನ ಉತ್ಪಾದನೆ ಮಾಡಿ ಅಂತ ಹೇಳಿ. ಸಿವಿಟ್ ಬೆಕ್ಕುಗಳು ಸಿಗೋದು ಕರ್ನಾಟಕದಲ್ಲಿ ಭಾರಿ ಅಪರೂಪ. ಮಡಿಕೇರಿ, ಕೂರ್ಗು, ನಾಗರಹೊಳೆ ಫಾರೆಸ್ಟ್ ಅಲ್ಲಿ ಮಾತ್ರ ಸಿಗುತ್ತೆ. ಹಾಗೆ ಹೇಳಿದ್ರೆ ನಾವೇ ತಂದ್ಕೊಡ್ತೀವಿ, ನೀವು ಮಾಡಿ ಅಂತ ಬಲವಂತ ಮಾಡ್ತಿದ್ದಾರೆ ಮೇಡಮ್. ಮೇಡಮ್, ಈ ತರ ಸಿವೆಟ್ಟಿಂದ ಕಾಫಿ ಬೀಜ ಉತ್ಪಾದನೆ ಮಾಡೋದು ಕಾನೂನು ಪ್ರಕಾರ ಅಪರಾಧ ಅಂತ ಹೇಳಿದೆ. ಅದಕ್ಕೆ ಅವರು ಈ ತರ ಮಾಡೋದಿದ್ರೆ ನಮ್ಮ ಜೊತೆ ಇರಿ, ಇಲ್ಲಾಂದ್ರೆ ಡೀಲರ್ಶಿಪ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿದ್ರು ಮೇಡಮ್. ನಾವು ಪರಶುರಾಮ್ ಸರ್ ಮತ್ತೆ ಕಾವೇರಿ ಮೇಡಮ್ ಹತ್ರ ಮಾತಾಡ್ತೀವಿ ಅಂತ ಹೇಳಿದ್ರೆ ನೀವು ಯಾರ ಹತ್ರನೂ ಮಾತಾಡೋ ಅವಶ್ಯಕತೆ ಇಲ್ಲ, ಇದು ನನ್ನ ಡಿಪಾರ್ಟ್ಮೆಂಟು, ನಾನು ಹೇಳ್ದಂಗೆ ಕೇಳಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಪಾಡಿಗೆ ನೀವು ಹೊರಡ್ತಾರೆ ಅಂತಾರೆ. ಇವ್ರು ಹೇಳ್ತಿರೋದು ನಿಜನಾ? ನಿಮ್ಮನ್ನೇ ಕೇಳ್ತಾ ಇರೋದು, ಇವ್ರು ಹೇಳ್ತಿರೋದು ನಿಜನಾ? ಹೌದು. ಏನಿವಾಗ? ಅವ್ರು ಹೇಳ್ತಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ತಪ್ಪು ನಿಮ್ದಾದ್ಮೇಲೆ ಡೀಲ್ನ ಹೇಗ್ ಕ್ಯಾನ್ಸಲ್ ಮಾಡ್ತೀರಾ? ಹೇಳಿದ್ದನ್ನ ಮಾಡೋದು ಇವ್ರ ಕೆಲಸ. ಇವರಿಲ್ಲ ಅಂದ್ರೆ ಇನ್ನೊಬ್ರು ಬರ್ತಾರೆ. ಇಷ್ಟ ಆದವರು ಇರಬಹುದು, ಇಲ್ಲ ಅಂದ್ರೆ ಹೋಗ್ಬೋದು. ಅದನ್ ಬಿಟ್ಟು ನೀವು ಕಂಪನಿನ ಬೆಳೆಸೋದಕ್ ನೋಡ್ತಾ ಇಲ್ಲ, ಮುಳುಗಿಸೋದಕ್ ನೋಡ್ತಿದ್ದೀರಾ ಅಂದ್ರೆ ಕೋಪ ಬರಲ್ವಾ? ಬಿಸ್ನೆಸ್ಗೋಸ್ಕರ ಫ್ರಾಂಚೈಸಿನ ಚೇಂಜ್ ಮಾಡ್ತಾ ಹೋದ್ರೆ ಪ್ರಾಫಿಟ್ ಹೇಗಾಗತ್ತೆ? ಸಿವಿಟ್ ಕಾಫಿ ವರ್ಲ್ಡ್ಸ್ ಕಾಸ್ಟ್ಲಿಯೆಸ್ಟ್ ಕಾಫಿ. ಇದನ್ನ ಉತ್ಪಾದನೆ ಮಾಡಿ ನಾವು ಮಾರ್ಕೆಟ್ಗೆ ಬಿಟ್ರೆ ಜಾಸ್ತಿ ಪ್ರಾಫಿಟ್ ಮಾಡ್ಬೋದು. ಇದನ್ನ ಅಪರಾಧ ಅನ್ನೋದಕ್ಕೆ ನಾನೇನ್ ಯಾರು ಮಾಡಬಾರ್ದನ್ನ ಮಾಡ್ತಾ ಇಲ್ಲ. ಹಾಗೆ ಪ್ರಾಬ್ಲಮ್ಸ್ ಜಾಸ್ತಿ ಆಗತ್ತೆ, ಅದ್ ನಿಮಗೆ ಕಾಣಿಸ್ತಾ ಇಲ್ವಾ? ಸಿವಿಕ್ ಕಾಫಿ ಅನ್ನೋದು ನ್ಯಾಚುರಲ್ ಆಗಿ ಆಗ್ಬೇಕಾಗಿರೋ ಪ್ರಾಸೆಸ್ಸು. ಆ ಪ್ರಾಣಿ